ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಬೇಗನೆ ರೆಡಿ ಆಗೋಂಥ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಕಚೋರಿ. ಬಟಾಣಿಲಿ ಯಾವ ಥರ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದೆ, ತುಂಬಾ ಫಟಾಫಟ್ ಅಂತ ಬೇಗನೂ ಸುಧಾ ರೆಡಿ ಆಗುತ್ತೆ. ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಈಗ ನಾನು ಒಂದು ಬೌಲ್ಗೆ 1.5 ಕಪ್ಪಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಅದಕ್ಕೆ ಸ್ವಲ್ಪ ಅಜ್ವಾಯಿನ್ ಅಂತ ಬರುತ್ತೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ನಾನು ಚೆಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಬಿಸಿ ಎಣ್ಣೆನ ಕಾಯಿಸ್ಕೊಂಡು ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಜಸ್ಟ್ ಹಾಗೆ ನೀರು ಮಿಕ್ಸ್ ಮಾಡ್ಕೊಳ್ತಾ ನೀವು ಮಿಕ್ಸ್ ಮಾಡ್ಕೋಬೋದು, ಏನಿಲ್ಲ. ಈಗ ನಾನೆಲ್ಲ ನೀಟಾಗಿ ಚೆಂದ ಮಿಕ್ಸ್ ಮಾಡಾಗಿದೆ. ಹಿಂಗೆ ಮೇಲ್ಗಡೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಇದನ್ನು ನಾನು ಒಂದು 15 ಮಿನಿಟ್ಸ್ ನಾನು ನೆನೆಯಾಗಿ ಬಿಡ್ತೀನಿ. ಅಂದರೆ ಸ್ವಲ್ಪ ಚೆಂದ ನೆನೀಲಿ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಇದು ನೆನೆಯೋಷ್ಟರಲ್ಲಿ ನಾವು ಸ್ಟಫಿಂಗ್ಸ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ನಾನು ಒಂದು ಮಿಕ್ಸಿಗೆ 1 ಕಪ್ಪಷ್ಟು ಬಟಾಣಿ ಹಾಕ್ಕೊಂಡಿದ್ದೀನಿ. ನೈಟ್ ನೆನೆಸಿರೋ ಬಟಾಣಿ ಅದು. ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ನಾವು ನೀರು ಹಾಕ್ಕೊಳ್ದೆ ರಫಾಗಿ ರುಬ್ಬಿ ನಾವು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಮತ್ತು ಈಗ ನಾನು ಒಂದು ಬಾಣಲಿಗೆ ಒಂದು 5ರಿಂದ 6 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಎಲ್ಲ ಸಿಡ್ದಾದ್ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ 1 ಕಪ್ಪಷ್ಟು. ಈರುಳ್ಳಿನ ಚೆಂದ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ಅದೆಲ್ಲ ಬ್ರೌನಿಷ್ ಬರಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಸಾಕಷ್ಟೇ. ಈಗ ಅದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ತಾ ಬರೋಣ. ನಾನಿಲ್ಲಿ 1 ಚಮಚ ಚಿಲ್ಲಿ ಪೌಡರ್, ಮತ್ತು ಅರ್ಧ ಚಮಚ ಗರಂ ಮಸಾಲ ಪೌಡರ್, ಮತ್ತು ಅರ್ಧ ಚಮಚ ಧನಿಯಾ ಪೌಡರ್, ಮತ್ತು ನಾನಿಲ್ಲಿ 1.5 ಚಮಚದಷ್ಟು ಹುರ್ಗಡ್ಲೆ ಪೌಡರ್, ಅಂದರೆ ಕಡಲೆನ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನೆಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಈಗೆಲ್ಲ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾನು ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ಚೆಂದ ಮಿಕ್ಸ್ ಆದಮೇಲೆ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ನಾನು 1 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೊಂಡು ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು. ಈಗ ಮಸಾಲೆ ಎಲ್ಲ ಏನಿತ್ತಲ್ಲ ಅದೆಲ್ಲ ನೀಟಾಗಿ ಆಲೂಗೆಡ್ಡೆಗೂ ಸುಧಾ ಹಿಡಿಬೇಕು. ಸೊ ಅದನ್ನ ನಾನು ಚೆಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ಥರ. ಈಗ ಅದಕ್ಕೆ ಆಗಲೇ ನಾನು ಹೇಳಿದ್ನಲ್ಲ ರಫಾಗಿ ರುಬ್ಬೆತ್ತಿಟ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಬಟಾಣಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಆ ಮಸಾಲೆ ಇತ್ತಲ್ವ ಅದನ್ನು ನಾನು ಇದ್ರೊಳಗೆ ಹಾಕ್ಕೊಂಡು ಇದನ್ನು ಎಲ್ಲ ಚೆಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಚೋರಿಗೆ ಒಂದೊಳ್ಳೆ ಫ್ಲೇವರ್, ಹಾಗೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಈ ಥರ ಮಾಡೋದ್ರಿಂದ. ಸೊ ಇದನ್ನು ಎಲ್ಲ ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆಂದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಅದನ್ನ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿ ಇದನ್ನ ನಾವು ತಣ್ಣಗಾಗೋಕ್ಕೆ ಒಂದು ಸೈಡಲ್ಲಿ ನಾವು ಎತ್ತಿಟ್ಕೊಳ್ಳೋಣ. ಇದು ಸ್ಟಫಿಂಗ್ಸ್ ಇಷ್ಟೇ, ತುಂಬ ಸಿಂಪಲ್ಲಾಗಿದೆ ಸ್ಟಫಿಂಗ್ಸು. ಈಗ ಅದನ್ನ ನಾನು ಈ ಥರ ಚಿಕ್ಕದಾಗಿ ಉಂಡೆ ಕಟ್ಕೊಂಡಿದ್ದೀನಿ. ನಿಮಗೆ ಒಬ್ಬಿಟ್ಟೆಲ್ಲ ಮಾಡಿದಾಗ ಊರನ್ನ ಉಂಡೆ ಕಟ್ತಾರೆ ನೋಡಿ, ಅದೇ ಥರ ಅದೇ ಸೈಜಲ್ಲಿ ನಾನು ಕಟ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಕಟ್ಕೊಳ್ಳಿ ಅಷ್ಟೇ. ಈ ಕಡೆ ಹಿಟ್ಟು ಸುಧಾ ಚೆಂದ ನೆಂದಿದೆ, ಬಂದಿದೆ. ಈಗ ಉಂಡೆ ಕಟ್ಕೊಳ್ಳೋಕ್ಕಿಂತ ಮುಂಚೆ ಆ ಮೈದಾ ಹಿಟ್ಟು ಏನಿದೆಯಲ್ವ ಅದನ್ನು ಚೆಂದಾಗಿ ನಾದಿ. ನಾವು ನಾದಿದಷ್ಟು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೆ ಇನ್ನೇನೂ ಇಲ್ಲ, ಚೆಂದ ನಾದಿದಷ್ಟು ಒಳ್ಳೆಯದು, ಇನ್ನು ತುಂಬ ತಿನ್ನೋಕ್ಕೆ ಸುಧಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಈಗ ನಾನು ಅದು ಉಂಡೆನ ನಾವು ಚಪಾತಿ ಉಂಡೆ ನಾವು ಎಷ್ಟು ತೊಗೊಳ್ತೀವಿ ಅಷ್ಟು ದಪ್ಪ ನಾನು ತೊಗೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ನೋಡ್ಕೊಂಡು ತೊಗೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಪ್ರೊಸೆಸಿಂಗಲ್ಲಿ ನೀವು ಮಾಡಿದ್ರೆ ಕಚೋರಿ ಒಳಗಡೆ ಸ್ಟಫಿಂಗ್ಸ್ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಆಮೇಲೆ ನಾವು ಎಣ್ಣೆಗೆ ಹಾಕಿದಾಗ ಉಬ್ಬಿ ಬರುತ್ತೆ. ನಾವು ಆದಷ್ಟು ಮಂದವಾಗೇ ಒತ್ಕೋಬೇಕು. ತೆಳ್ಳಗೆ ಒತ್ತಿದ್ರೆ ಆಮೇಲೆ ಎಣ್ಣೆಗೆ ಹಾಕಿದಾಗ ಅದು ಉಬ್ಬಿ ಬರಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಈಗ ನೋಡಿ ನಾನು ಅಷ್ಟೆಲ್ಲ ನೀಟಾಗಿ ಕೈಯಲ್ಲೇ ಇದು ಮಾಡ್ಕೊಂಡಿದ್ದೀನಿ. ನಾವು ಲಟ್ಟಣಿಗೆಲ್ಲಿ ಲಟ್ಟಿಸ್ಬಿಟ್ರೆ ಅದು ತುಂಬ ತೆಳ್ಳಗಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕೈಯಲ್ಲೇ ಹಾಗೇ ಪ್ರೆಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಕೈಯಲ್ಲಿ ನನಗೆ ಆಗ್ತಿಲ್ಲಪ್ಪ, ತುಂಬಾ ಕಷ್ಟ ಆಗ್ತಿದೆ ಅಂದರೆ ಲಟ್ಟಣಿಗೆಲ್ಲಿ ನೀವು ಲಟ್ಟಿಸ್ಕೊಳ್ಳಿ, ಅದೇನು ಪ್ರಾಬ್ಲಮ್ ಇಲ್ಲ. ಅಂದರೆ ನೋಡಿಕೊಂಡು ಸ್ವಲ್ಪ ಮಂದವಾಗಿ ಲಟ್ಟಿಸ್ಕೊಳ್ಳಿ ಅಷ್ಟೇ. ಈಗ ನಾನು ಆಗಲೇ ಮೈದಾ ಹಿಟ್ಟಲ್ಲಿ ನಾನು ಆಗಲೇ ಕೈಯಲ್ಲೆಲ್ಲ ಇದು ಮಾಡ್ಕೊಂಡಿದ್ನಲ್ಲ ಮೈದಾ ಹಿಟ್ಟನ್ನ, ಅಂದರೆ ರೌಂಡ್ ಶೇಪಲ್ಲಿ. ಈಗ ಅದರೊಳಗಡೆ ನಾನು ಅದು ಆಲೂಗೆಡ್ಡೆ ಸ್ಟಫಿಂಗ್ಸ್ ಏನಿತ್ತಲ್ಲ ಅದರೊಳಗಡೆ ಹಾಕ್ಕೊಂಡು ಅದನ್ನ ನಾನು ಸೀಲ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಅದನ್ನು ಕ್ಲೋಸ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಹಾಗೆ ಹೀಗೆ ಫೋಲ್ಡ್ ಮಾಡಿ ಸ್ವಲ್ಪ ನೀರನ್ನ ಸೈಡಲ್ಲೆಲ್ಲ ಸ್ವಲ್ಪ ಹಾಗೆ ಹಿಂಗೆ ಟಚ್ ಮಾಡ್ಕೊಂಡು ಬಂದರೆ ಹಿಂಗೆ ಕ್ಲೋಸ್ ಮಾಡಿದ್ರೆ ಅದು ಕ್ಲೋಸ್ ಆಗುತ್ತೆ ಅಷ್ಟೇ. ಈಗ ನಾನು ಅದನ್ನ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ತುಂಬ ಮಂದವಾಗೂ ಬೇಡ, ತುಂಬ ತೆಳ್ಳಗೂ ಬೇಡ, ಮೀಡಿಯಮಲ್ಲಿ ಇದ್ದರೆ ಸಾಕು. ಈ ಥರ ನಿಮಗೆ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಹಾಗೇ ಲಟ್ಟಣಿಗೆಲಿ ಹಾಗೆ ಲಟ್ಟಿಸ್ಕೊಳ್ಳಿ.
ಏನಿಲ್ಲ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಮಂದ ಇದ್ದರೆ ಸಾಕು. ತುಂಬಾ ಮಂದ ಇದ್ದರೆ ಆಮೇಲೆ ಅದು ಫುಲ್ಲು ಪೂರಿ ಉಪ್ಕೊಳ್ಳೋ ಥರ ತುಂಬ ಉಪ್ಕೊಬಿಡುತ್ತೆ ಕಚೋರಿ, ಆಮೇಲೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಈ ಕಡೆ ಈಗ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆನೂ ಸುದಾ ಕಾದಿದೆ. ಈಗ ಆ ಕಚೋರಿ ಏನಿತ್ತಲ್ಲ ಆ ಕಚೋರಿನ ನಾನು ಎಣ್ಣೆ ಒಳಗೆ ಬಿಡ್ತಾ ಬರ್ತಾಯಿದ್ದೀನಿ. ಈ ಕಚೋರಿನ ಒಂದು 2 to 3 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಬೋದು, ಡೀಪ್ ಫ್ರೈ ಮಾಡಿ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ನಾವು ಎಣ್ಣೆಲಿ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚಂದ ಉಬ್ಬಿ ಬಂದಿದೆ, ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ಕಚೋರಿ. ಈಗ ಮಿಕ್ಕಿದ್ದು ಕಚೋರಿ ಎಲ್ಲ ಏನಿತ್ತಲ್ಲ ಅದನ್ನ ನಾನು ಎಣ್ಣೆಲಿ ಹಾಗೇ ಕರ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ಎಷ್ಟು ಟೇಸ್ಟಿಯಾಗಿತ್ತು ಅಂತ ಹೇಳ್ಬಿಟ್ಟು. ಈ ಥರ ಮನೇಲಿ ಮಾಡಿದ್ರೆ ಮನೆ ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಈ ಕಚೋರಿನ. ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಆರ್ ಸ್ವೀಟ್ ಚಟ್ನಿ ಆ್ಯಡ್ ಮಾಡ್ಕೊಂಡು ನಾವು ತಿನ್ಬೋದು. ಮತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಚ್ಚಿನ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಬಾಯ್.